ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನರಾದ ಶ್ರೀ ಬಸವಾನಂದಜಿಯವರ ಶ್ರೀಚರಣ ಕಮಲಗಳನ್ನು ಹೃನ್ಮಂದಿರದಲ್ಲಿ ಸ್ಥಾಪಿಸಿ ಜಗತ್ತೊಂದರು ಸಾಕ್ಷಾತ್ ಪರಶಿವನ ಅವತಾರಿ ಸದ್ಗುರು ಶ್ರೀ ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಚರಣ ಕಮಲಗಳಲ್ಲಿ ಸಾಷ್ಟಾಂಗಪೂರ್ವಕವಾಗಿ ನಮನಗಳನ್ನು ಗೈಯುತ್ತಾ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನರಾದ ಸದ್ಗುರು ಶ್ರೀ ಆರೂಢ ಜ್ಯೋತಿ ಶಿವತೃಪ್ಪ ಮಹಾಸ್ವಾಮಿಗಳ ಶ್ರೀಚರಣ ಕಮಲಗಳನ್ನು ಮನದೊಳ ಸ್ಮರಿಸಿಕೊಂಡು ಇಲ್ಲಿರುವಂಥ ಸರ್ವ ಶರಣರಿಗೆ ಅನೇಕ ಶರಣಾರ್ಥಿಗಳನ್ನು ತಿಳಿಸುತ್ತಾ ನಡೆದಿರುವಂಥ ಶಾಸ್ತ್ರ ಶ್ರೀಮದ್ ಭಗವದ್ಗೀತೆ ಎನ್ನುವ ಗ್ರಂಥದ 11ನೇ ಅಧ್ಯಾಯದ 50ನೇ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿರುವಂಥದ್ದು. ಈ ಒಂದು ಅಧ್ಯಾಯದಲ್ಲಿ ಇಲ್ಲಿಯ ಪರ್ಯಂತರ ವಿಶ್ವರೂಪವನ್ನು ನಿರೂಪಣೆ ಮಾಡಿಕೆ ಅಂತ ಬಂದರು. ಈ ವಿಶ್ವರೂಪದ ಸ್ವರೂಪವನ್ನು ಕಂಡಂಥ ಅರ್ಜುನನು ತನ್ನ ವಿರಾಟ ರೂಪವನ್ನು ನೋಡಿ ಭಯಭೀತನಾಗಿ ತನ್ನ ಪೂರ್ವದ ಸಹಜ ರೂಪವನ್ನು ನನಗೆ ದಯಪಾಲಿಸು, ಆ ಸಹಜ ರೂಪವನ್ನು ನೋಡಿ ನಾನು ನನ್ನ ಭಯವನ್ನು ನಿವೃತ್ತಿ ಮಾಡಿಕೊಳ್ಳುವೆ ಅನ್ನುವಂಥ ಅನೇಕ ರೀತಿಯಿಂದ ತನ್ನ ಭಾವನೆಗಳನ್ನು ಭಗವಂತನ ಮುಂದೆ ಹೇಳಿದಾಗ ಆ ಪರಮಾತ್ಮನು ತನ್ನ ಸಹಜ ರೂಪವನ್ನು ತೊಟ್ಟು ತನ್ನ ಸಹಜ ಸ್ಥಿತಿಯನ್ನು ತೋರಿಸಿ ಇಲ್ಲಿ ಉಪದೇಶ ಮಾಡಿಕೆ ಅಂತ ಬರ್ತಾನೆ. ಈ ಮಾತನ್ನು ಸಂಜಯನು ಧೃತರಾಷ್ಟ್ರನಿಗೆ ಹೇಳುವಂಥದ್ದು ಇಲ್ಲಿ ಉಪದೇಶ ಮಾಡ್ತಾನೆ. ಇಲ್ಲಿವರೆಗೆ ನಡೆದಿರುವಂಥ ಘಟನೆಯನ್ನು ಸಂಜಯ ತನ್ನ ರಾಜನಾಗಿರುವಂಥ ಧೃತರಾಷ್ಟ್ರನ ಮುಂದೆ ಎಲ್ಲ ಉಪದೇಶ ಮಾಡ್ತಾನೆ. ಇಲ್ಲಿ ಏನು ಹೇಳ್ತಾನಪ್ಪ 50ನೇ ಶ್ಲೋಕದಾಗ ಅಂದರೆ, ಇತ್ಯಾರ್ಜುನಂ ವಾಸುದೇವಸ್ತತೋಸ್ತವಾ ಸ್ವಕಂ ರೂಪಂ ದರ್ಶಮಯಾಸ್ಭೂಯ ಅಶ್ವಾಸಮಾಸ ಚ ಭೀತಮೇನಂ ಭೂತ್ವಾ ಪುನಂ ಸೌಮ್ಯಂ ಅಪುರ ಆತ್ಮ ಅಂತ ಹೇಳ್ತಾನೆ. ಹೇಗೆ ಅಂತಂದರೆ, ತನ್ನ ಅನೇಕ ರೀತಿಯಿಂದ ಅರ್ಜುನನು ಕೇಳಿಕೊಂಡಾಗ ತನ್ನ ಮೊದಲಿನ ಮಾನವ ರೂಪವನ್ನು ಧರಿಸಿ ಇಲ್ಲಿ ಶ್ರೀಕೃಷ್ಣನ ಮೇಲಿರುವ ಸದ್ಗುರು ಪ್ರೇಮವು ಆಶ್ಚರ್ಯಜನಕ. ಈ ಶ್ಲೋಕ ಹೇಳ್ಯಾರ ನಿನ್ನೆ ಗುರುಗಳು. ಈ ರೀತಿಯಿಂದ ಕೇಳುತ್ತಾ ಬಂದು ತನಗೆ ಆತ್ಮಜ್ಞಾನವನ್ನು ಬೋಧಿಸುವ ಗುರುರೂಪ ತೋರಿದ ಕೂಡಲೇ ಸರ್ವ ಅರ್ಥಗಳು ಅವನಿಗೆ ಸಿದ್ಧಿಸಿದಂತಾದವು. ಸರ್ವಾರ್ಥಗಳು ಅರ್ಥ ಅಂದ್ರೇನು? ಇಚ್ಛೆ. ಜೀವನ ಇಚ್ಛೆ ಏನಪ್ಪ ಅಂದರೆ ಯಾವಾಗಲೂ ಆನಂದವಾಗಿರ್ಬೇಕನ್ನೋದೇ ಅವನ ಇಚ್ಛೆ. ದುಃಖರಹಿತವಾದ ಆನಂದವನ್ನೇ ನಾನು ಅನುಭವ ಮಾಡಬೇಕು ಅನ್ನೋದೇ ನಮ್ಮೆಲ್ಲರ ಇಚ್ಛೆ. ಅದು ನಮಗೆ ಯಾವಾಗ ಪೂರ್ಣ ಆಗ್ತದ್ರಿ ಅಂದರೆ, ಯಾವಾಗ ಸದ್ಗುರುವಿನ ಕೃಪೆಯಿಂದ ನಮ್ಮ ಯಥಾರ್ಥ ಸ್ವರೂಪದ ಜ್ಞಾನ ಆಗ್ತದೆ, ಅವತ್ತು ಅದು ಪೂರ್ಣ ಆಗ್ತದೆ. ಯಾಕಂದರೆ ಅಂಥ ಪರಬ್ರಹ್ಮ ಸ್ವರೂಪದ ಸಾಕ್ಷಾತ್ಕಾರವನ್ನು ಮಾಡಿಕೊಂಡವನು ಕೃತಕೃತ್ಯನು ಈ ಜಗತ್ತಿನಲ್ಲಿ. ಅವನು ಮಾಡಬೇಕಾದದ್ದು ಏನೂ ಉಳಿದಿಲ್ಲ. ಏನನ್ನು ಮಾಡಬೇಕಾಗಿತ್ತು ಎಲ್ಲವನ್ನು ಮಾಡಿ ತನ್ನ ಯಥಾರ್ಥ ಸ್ವರೂಪವನ್ನು ತಿಳಿದಿರುವಂಥವನು. ಅಂಥ ಧನ್ಯತೆಯನ್ನು ನಮಗೆ ಸದ್ಗುರುನಾಥನು ಕೃಪೆಯಿಂದ ದಯಪಾಲಿಸುವಂಥವನು ಅನ್ನುವಂಥ ವಿಚಾರವನ್ನು ಹೇಳಿ, ದೃಷ್ಟೇದಂ ಮಾನಸೋ ರೂಪಂ ತವ ಸೌಮ್ಯಂ ಜನಾರ್ದನ ಇದಾನಿಮಿಶ್ವ ಸಂವತ್ರೋ ಸಚೇತ ಪ್ರಕೃತಿಂ ಗತಃ ಅಂತ ಇಲ್ಲಿ 51ನೇ ಶ್ಲೋಕ ಹೇಳ್ತಾನೆ. ಹೇ ಜನಾರ್ದನನೇ, ನಿನ್ನ ಈ ಪರಮ ಶಾಂತಿಯುತವಾದ ಮನುಷ್ಯ ರೂಪವನ್ನು ನೋಡಿ ನನಗೆ ಎಚ್ಚರವಾಯಿತು. ಇಲ್ಲಿವರೆಗೆ ನಾನು ನೋಡಿದಂಥ ರೂಪ ಹೆಂಗ, ಅದು ಭಯಂಕರ ವಿರಾಟ ರೂಪವನ್ನು ನೋಡಿದ್ದೆ, ಅಲ್ಲಿ ಭಯಭೀತನಾಗಿದ್ದೆ ನಾನು. ಆದರೆ ಅದಕ್ಕೆ ಅರ್ಥವೇನೆಂದರೆ, ತನ್ನ ಭಕ್ತರ ದುಃಖವನ್ನು ನೋಡಿ ಸಹಿಸಲಾರದ ಜನಾರ್ದನನು. ಜನಾರ್ದನ ಅಂದರೆ ತನ್ನ ಭಕ್ತರ ದುಃಖವನ್ನು ನೋಡಿ ಸಹಿಸಲಾರದವನು ತನಿಗೆ ಜನಾರ್ದನ ಅಂತ ಹೆಸರು ಬಂದ. ವೀರನಾದ ಅರ್ಜುನನು ತನ್ನ ಇಚ್ಛೆಯಂತೆ ಭಗವಂತನ ಸೌಮ್ಯ ರೂಪವನ್ನು ನೋಡಿ ಪ್ರಾಣ ಉಳಿತೆಂದು ಅಂದುಕೊಂಡನು. ಸಹಜ ಆ ವಿಶ್ವರೂಪವನ್ನು ನೋಡೋದು ಎಲ್ಲರಿಗೆ ಸಾಧ್ಯವಾದ ಮಾತಲ್ಲ. ಅಂಥದ್ದನ್ನು ನೋಡಿದಾಗ ಭಯಭೀತನಾದಂಥ ವಿವೇಕವು ನಾಶವಾಗಿ ಸರ್ವತ್ರವೂ ಭಯಂಕರವಾದ ಅರಣ್ಯವನ್ನು ಪ್ರವೇಶ ಮಾಡಿದಂತಿತ್ತು.
ಭ್ರಾಂತಿಯಿಂದ ಕೂಡಿದವನ ಮನಸ್ಸು ಎಲ್ಲೆಲ್ಲಿಯೋ ದೂರ ಓಡಿ ಹೋದಂತಾಗಿತ್ತು. ಇಂದ್ರಿಯಗಳು ತಮ್ಮ ಕೆಲಸವನ್ನು ಮಾಡದೆ ಸ್ತಬ್ಧವಂತಾಗಿದ್ದವು. ಯಾವುದನ್ನು ನೋಡಿಲ್ಲ ಆ ವಸ್ತುವನ್ನು ನಾವು ನೋಡಿದಾಗ ಅಲ್ಲಿ ಸಹಜವಾಗಿ ಇವೆಲ್ಲ ಇಂದ್ರಿಯಗಳಲ್ಲಿ ನಡೀತಕ್ಕಂಥ ಕ್ರಿಯೆಗಳು. ಹೀಗೆ ಈ ಸೌಮ್ಯ ಮೂರ್ತಿಯನ್ನು ನೋಡುತ್ತಲೇ ಎಲ್ಲವೂ ಸರಿಯಾದಂತಾಯಿತು. ತನ್ನ ಪೂರ್ವದ ಎಲ್ಲ ಸ್ಮೃತಿ ಆಯಿತು. ಹೀಗೆ ಹೇ ದೇವ, ನಾನು ಈಗ ನಿನ್ನ ಮಾನವ ರೂಪವನ್ನು ನೋಡಿದ್ದೇನೆ. ಮಗುವು ಎಂಥ ತಪ್ಪನ್ನು ಮಾಡಿದರೂ ತಾಯಿ ಮಗುವನ್ನು ಎದೆಗಪ್ಪಿಕೊಂಡು ಸ್ತನಪಾನ ಮಾಡುವಂತೆ ನೀನು ನನಗೆ ಇಷ್ಟವಾದ ರೂಪವನ್ನು ತೋರಿಸಿ ಅನುಗ್ರಹಿಸಿದೆ. ನಾನೆಷ್ಟೇ ದುಃಖ ಆದಾಗ ಅದನ್ನು ಬೇಡಿಕೊಂಡಾಗ ನನ್ನ ಇಷ್ಟ ಅಂತೆ ನೀನು ನಿನ್ನ ನಿಜವಾದ ಸಹಜ ರೂಪವನ್ನು ನನಗೆ ತೋರಿಸಿದ್ದೇನೆ, ಬಹಳ ಉಪಕಾರ ಮಾಡಿದೆ ಅಂತ ಹೇಳ್ತಾನೆ. ನಾನು ಈ ಮೊದಲಿನ ವಿಶ್ವರೂಪ ದರ್ಶನವೆಂಬ ಸಮುದ್ರ ತರಂಗಗಳನ್ನೇ ನನ್ನ 2 ಕೈಗಳಿಂದ ಹೋರಾಡುತ್ತಿದ್ದೇನು. ಆದರೆ ಈಗ ಮಾನವ ರೂಪವೊಂದು ಸಮುದ್ಭವ ತೀರವನ್ನು ಸೇರಿಸಿದೆ. ಹೇ ಪರಮಾತ್ಮನೇ, ಸದ್ಗುರುನಾಥನಾದಂಥ ಬಾಡಿದ ವೃಕ್ಷಕ್ಕೆ ಮೇಘವು ಮಳೆಯು ಸುರಿಸಿದಂತೆ ದಾಹದಿಂದ ಬಳಲುವ ನಿನ್ನ ಮಾನಕಾರವೆಂಬ ಅಮೃತವು ಲಭಿಸಿತು ಅಂತ ಹೇಳ್ತಾನೆ. ಅಂದ್ರೆ ದುಃಖ ಎಲ್ಲಿ ಅದ ಅಲ್ಲಿ ಬಹಳ ವೃತ್ತಿ ಚಂಚಲ ಇರ್ತದೆ ನೋಡು. ಮನುಷ್ಯನಿಗೆ ಸಮಾಧಾನ ಯಾವಾಗ ದೂರ ಆಗ್ತದಂದ್ರೆ ಅಲ್ಲಿ ದುಃಖ ಪ್ರವೇಶ ಮಾಡಿದಾಗ ಸಮಾಧಾನ ಇರಂಗಿಲ್ಲ. ಅಲ್ಲಿ ಯಾವ ಇಂದ್ರಿಯಗಳು ಸರಿಯಾಗಿ ವ್ಯವಹಾರ ಮಾಡಂಗಿಲ್ಲ. ವಿವೇಕ ಶಕ್ತಿ ಕಳ್ಕೊಂಡ್ಬಿಡ್ತಾನ ಮನುಷ್ಯ. ದುಃಖ ಬಹಳ ಆಯಿತು ಅಂತಂದ್ರೆ ಅಲ್ಲಿ ವಿವೇಕ ಶಕ್ತಿನೂ ಹೋಗಿಬಿಡ್ತದೆ. ಅಲ್ಲಿ ಯಾವುದು ಸ್ಥಿರ ಇರಂಗಿಲ್ಲ. ಅದಕ್ಕೆ ದುಃಖಕ್ಕೆ ಕಾರಣ ಏನಪ್ಪ ಅಂತಂದರೆ ನಾವು ಇದ್ದದ್ದನ್ನು ಸರಿಯಾಗಿ ತಿಳಿಲಾರದೆ ಇರೋದೇ ದುಃಖಕ್ಕೆ ಕಾರಣ. ಈಗ ಅರ್ಜುನನಿಗೆ ಏನಾಯ್ತಪ್ಪ ಅಂದರೆ ಇಲ್ಲಿ ವಿರಾಟ ರೂಪ ವಿಶ್ವರೂಪ ಅಂದ್ರೇನು ಯಥಾರ್ಥವಾದ ಸ್ವರೂಪದ ಸ್ಥಿತಿ. ತನ್ನ ಸಹಜ ಸ್ಥಿತಿ ಹೆಂಗದ ಅಂದ್ರೆ ಅಲ್ಲಿ ಏನೂ ಇಲ್ಲ. ಅಂಥ ಒಂದು ಸ್ಥಿತಿ ನಾವು ನಿನ್ನ ಸ್ವರೂಪ ಅಂದಾಗ ಅನೇಕ ರೀತಿಯಿಂದ ಸಂಶಯ ಬರೋದು ಸಹಜ. ಅಲ್ಲಿ ಭಯಭೀತ ಆಗ್ತಾನ ಮನುಷ್ಯ. ಇಂಥ ಸ್ಥಿತಿಯನ್ನು ನಾನು ಹೇಳಿದ್ರು ಕೂಡ ಅದು ನಿನಗೆ ತಿಳಿಲಿಕ್ಕೆ ಆಗಲಿಲ್ಲ ಅಂತ ಪರಮಾತ್ಮ ಹೇಳ್ತಾನೆ. ಇದು ಸಾಮಾನ್ಯ ಅಲ್ಲ, ಇದು ಎಲ್ಲರಿಗೂ ತೋರಿಸಿಲ್ಲ, ಎಲ್ಲರಿಗೂ ತಿಳಿಯೋದೂ ಅಲ್ಲ. ಆದರೂ ಕೂಡ ನೀ ಇದನ್ನು ತಿಳಿದಿಲ್ಲ ಅಂತ ಇಲ್ಲಿ ಹೇಳಿ, ಹಾಗೆ ನನಗೆ ಇನ್ನು ಮೇಲೆ ಯಾವ ಭಯವೂ ಇಲ್ಲ. ನನ್ನ ಅಂತಃಕರಣ ಎಂಬ ಪೀಠದಲ್ಲಿ ಆತ್ಮದೇವನು ಪ್ರತಿಷ್ಠೆಯಾದಂತಾಯಿತು. ನಾನು ಧನ್ಯನಾದೆನು. ಯಾಕಂದರೆ ನಿನ್ನ ಮೂಲ ಸ್ವರೂಪವನ್ನು ನಾನು ನೋಡಿದೆ. ಈಗ ನಿನ್ನ ಸಹಜ ಸ್ಥಿತಿಯನ್ನು ನೋಡಿ ನಾನೇನಪ್ಪ ಅಂದ್ರೆ ಧನ್ಯನಾದೇನು ಅಂತ ಇಲ್ಲಿ ಹೇಳಿ, ಇಲ್ಲಿ ಪರಮಾತ್ಮ ಹೇಳ್ತಾನ, ಸ ದುರ್ದಶಮಿದಂ ರೂಪಂ ದೃಷ್ಟವಾನಸಿ ಯನ್ಮಮಂ ದೇವ ಅಪಶ್ಯ ರೂಪಸ್ಯ ನಿತ್ಯಂ ದರ್ಶನಂ ಕಾಕ್ಷಿತ ಅಂತ ಹೇಳ್ತಾನೆ. ಹೇ ಅರ್ಜುನ, ನೀನು ವಿಶ್ವರೂಪದಲ್ಲಿ ಪ್ರೇಮವನ್ನಿಟ್ಟಿ ಅಂದರೆ ಅದೇ ನಾನೆಂದು ತಿಳಿದು ನನ್ನ ಈ ಸೌಮ್ಯ ಮೂರ್ತಿಯನ್ನು ಯಾವಾಗಲೂ ಸೇವಿಸುತ್ತಿರು ಅಂತ ಹೇಳ್ತಾನೆ. ಅಂದರೆ ನನ್ನ ವಿಶ್ವರೂಪದಲ್ಲಿ ನೀನು ಪ್ರೇಮವನ್ನಿಟ್ಟಿ ಅಂದರೆ, ನನ್ನ ವಿಶ್ವರೂಪ ಅಂದ್ರೇನು? ನನ್ನ ಸ್ವರೂಪ. ನನ್ನ ಸ್ವರೂಪದಲ್ಲಿ ನೀನು ಯಾವಾಗ ನೀನು ಆ ಒಂದು ಪ್ರೇಮವನ್ನು ಇಡುತ್ತಿದ್ದೋ ಯಾವಾಗಲೂ ನನ್ನ ದರ್ಶನ ನಿನಗಿದ್ದೇ ಇರ್ತದೆ. ಅಂದರೆ ಇಲ್ಲಿ ಏನು ಅಂದರೆ ಯಥಾರ್ಥವಾದ ನಮ್ಮ ಸ್ವರೂಪದ ಜ್ಞಾನ ನಮಗೆ ಯಾವಾಗ ಆಗ್ತದಲ್ಲ, ವಿಶ್ವರೂಪ ಅಂದ್ರೇನು? ಆತ್ಮಸ್ವರೂಪನ ತಿಳಿದಂತೆ. ಅಲ್ಲಿ ಅರ್ಜುನನಿಗೆ ಆ ಶಕ್ತಿ ಇತ್ತು, ನೋಡಿದ. ಎಲ್ಲರಿಗೂ ಅದು ಸಾಧ್ಯ ಇಲ್ಲ. ಅಂಥ ಸ್ವರೂಪವನ್ನು ನಾನು ನೋಡಿದ ಬಳಿಕ ನನಗೇನಪ್ಪ ಅಂತಂದರೆ ಯಾವಾಗಲೂ ನೀನು ಈ ನಿನ್ನ ಸೌಮ್ಯ ರೂಪ ಮೂರ್ತಿಯನ್ನು ಯಾವಾಗಲೂ ಸೇವಿಸುತ್ತಿರು. ನಿನ್ನ ಬೇಡ, ನನ್ನ ಈ ಸೌಮ್ಯ ಬೋಧೆಗಳ ಮರೆಯಬೇಡ. ಮರೆತರೆ ಕುರುಡನ ಕೈಗೆ ಚಿನ್ನದ ಪರ್ವತವು ದೊರೆತರೆ ಪದಾರ್ಥವಲ್ಲ, ಅದೇ ನಿಜವಾದ ಸ್ವರೂಪ ಅಂತ ಹೇಳ್ತಾನೆ. ಹೇಗೆ ಆಗ್ತದಂದರೆ ನಿನ್ನ ಈ ಸೌಮ್ಯ ರೂಪವನ್ನು, ನನ್ನ ಈ ಸೌಮ್ಯ ರೂಪವನ್ನು ನೀ ತಿಳಿದ ಮರ್ತ್ಯಪ್ಪ ಅಂತಂದರೆ
ಕುರುಡನ ಕೈಗೆ ಚಿನ್ನದ ಪದಾರ್ಥವನ್ನು ಕೊಟ್ಟಂತೆ ಆಗ್ತದೆ ನೋಡು. ಅಂದ್ರೆ ನಾ ಇಲ್ಲಿವರೆಗೆ ಹೇಳಿರುವಂಥ ವಿಚಾರವನ್ನು ನೀ ಸರಿಯಾಗಿ ವಿಚಾರ ಮಾಡದೆ ಓದಿ ಅದನ್ನು ನೀನು ಮರುವು ಮಾಡಿಕೊಂಡೆ ಅಂದರೆ ನಾ ಇಷ್ಟೆಲ್ಲ ಹೇಳಿದ್ದು ವ್ಯರ್ಥ ಆಯ್ತಿಲ್ಲ. ಕುರುಡನಿಗೆ ಏನು ಗೊತ್ತದ, ಅದು ಬಂಗಾರ ಐತೋ ಏನು, ಇದು ವಜ್ರ ಐತೋ, ಕಿಮ್ಮತ್ತಿಂದ ಐತೋ ಏನು ಕಡಿಮೆ ಐತೆ ಅನ್ನೋದು ಅವನಿಗೇನು ಅದರ ಅನುಭವ ಇಲ್ಲ. ಯಾಕಂದ್ರೆ ಅವನು ನೇತ್ರಹೀನ. ಹಾಗೆ ಏನು ಪ್ರಯೋಜನವಾಗದಂತೆ ನಿನ್ನ ಗತಿ ಆಗುವುದು. ಇಷ್ಟೆಲ್ಲ ಹೇಳಿ ತೋರಿಸಿ ಇಷ್ಟೆಲ್ಲ ಅನುಭವಕ್ಕೆ ನಿನಗೆ ತಂದು ಕೊಟ್ಟ ಮೇಲೆ ಅದನ್ನು ನೀನು ನಂಬಲಿಲ್ಲ ಅಂದರೆ ಕುರುಡನ ಕೈಯಾಗ ಬಂಗಾರ ಕೊಟ್ಟಂಗೆ ಆಗ್ತದಪ್ಪ ಅಂತ ಹೇಳ್ತಾನೆ. ಅದಕ್ಕೆ ಅದು ಬೇಡ. ವಿಶ್ವರೂಪ ತುಚ್ಛ ಪದಾರ್ಥವಲ್ಲ, ಅದೇ ನಿಜವಾದ ಸ್ವರೂಪ. ನಾ ಏನಿಲ್ಲಿ ವಿಶ್ವರೂಪ ತೋರಿಸಿನಲ್ಲ ಅದೇ ನಿನ್ನ ನಿಜವಾದ ಸ್ವರೂಪ. ಅದು ಅಂಥ ಸ್ವರೂಪವನ್ನು ನೀ ತಿಳಿದು ಅದರಿಂದ ಕೃತಾರ್ಥನಾಗುವಂಥ ಮಾರ್ಗ ಐತೆ ಬಿಟ್ಟು ಅದು ಬಿಟ್ಟರೆ ಬೇರೆ ಮಾರ್ಗ ಇಲ್ಲ. ಹೀಗೆ ನೀನು ಕಂಡ ಈ ವಿಶ್ವರೂಪ ದರ್ಶನವು ಗುಹಾಂತಗಳಲ್ಲಿದ್ದ ಕಠಿಣ ತಪಸ್ಸನ್ನು ಮಾಡಿದ ತಪಸ್ವಿಗಳಿಗೂ ಕಂಡಿಲ್ಲ. ನಮ್ಗೆ ಯಾರನ ಏನನ ಮಾಡಿತ್ತು ಅಂದ್ರೆ ಭಾಳ ನೆನಪಿರ್ತದೆ. ಸಾಮಾನ್ಯ ಜಗತ್ತಿನಲ್ಲಿ ಏನಾದರೂ ಒಂದು ಅಕಸ್ಮಾತ್ ಪಡೆದೇ ಇರುವಂಥ ವಸ್ತು ಏನಾದರೂ ನಮ್ಮ ಕೈಗೆ ಪ್ರಾಪ್ತಿ ಆಯ್ತು ಅಂದರೆ ಅದರ ನೆನಪು ಭಾಳ ದಿವಸ ಇರ್ತದೆ. ನಮ್ಗೆ ಅವ್ರು ಹಂಗೆ ಮಾಡಿದ್ರು, ಅವರಿಂದ ಇಂಥದ್ದು ಆಯಿತು ಅಂತ ಸಹಜ. ಆದ್ರೆ ಅದು ಪದಾರ್ಥ ಎಲ್ಲಿವರೆಗೆ ಅಂದ್ರೆ ಅದು ಕಾಯಂ ಅಲ್ಲ. ಅದು ಇಂಥ ಭವ್ಯವಾದ ದಿವ್ಯವಾದಂಥ ದೇಹವನ್ನು ರಚನೆ ಮಾಡಿ ಇದರಲ್ಲಿ ಎಲ್ಲ ಸಾಮರ್ಥ್ಯವನ್ನು ತುಂಬಿ ಈ ಜಗತ್ತಿನಲ್ಲಿ ಕಳಿಸ್ಲಿಕ್ಕೆ ಸಾಧನವನ್ನು ಮಾಡಿಕೊಟ್ಟಂಥ ಭಗವಂತ ಈ ದಿವ್ಯ ಶರೀರನೇ ನಮ್ಮದು ನಾಶ ಆಗಿ ಹೋಗ್ತದಂದ ಬಳಿಕ ಇದರಿಂದ ಪ್ರಾಪ್ತಿಯಾದಂಥ ವಸ್ತುಗಳು ಎಷ್ಟೊತ್ತಿರ್ತಾವೆ. ನಿಜವಾಗಿ ಪಡೆಯೋದಂದ್ರೆ ಏನು, ಯಾವುದು ನಾಶರಹಿತವಾದ ವಸ್ತು ಅದ ಅದನ್ನು ಪಡೆಯೋದು ನಿಜವಾದ ಅದು ಸಂಪತ್ತು. ಅದು ಉಳಿದವೆಲ್ಲವೂ ಒಂದು ದಿವಸ ನಮ್ಮ ಕೈ ಬಿಟ್ಟು ಹೋಗವೇ ಇದಾವೆ. ಇಲ್ಲಿ ಯಾವ ಸ್ಥಿರ ಉಳಿಯವಲ್ಲ. ದೇಹನೇ ಓದ್ತದಂದ್ಮೇಲೆ ದೇಹಕ್ಕೆ ಸಂಬಂಧಪಟ್ಟಂಥ ವಿಷಯಗಳು ಎಷ್ಟೊತ್ತಿರ್ತಾವೆ. ಆದರೆ ನಾಶ ಆಗುವುದರ ಮೇಲೆ ಇದ್ದಷ್ಟು ಪ್ರೇಮ ಅವಿನಾಶಿ ಆದಂಥ ಪರಮಾತ್ಮನಲ್ಲಿ ಬರೋದು ಬಹಳ ಕಠಿಣ. ಇದು ಎಂಥ ತಪಸ್ವಿಗಳಿಗೂ ಕೂಡ ಬರೋದಿಲ್ಲ ಅಂದರು. ಸಾಮಾನ್ಯರಲ್ಲ, ಸಾಮಾನ್ಯರಿಗೆ ಒತ್ತಟ್ಟಿಗಿರಲಿ, ತಪಸ್ಸನ್ನು ಮಾಡಿದಂಥ ತಪಸ್ಸಾಚರಿಸಿದಂಥ ತಪಸ್ವಿಗಳಿಗೆ ಕಾಣದ ದುರ್ಲಭ ಆಗ್ಯದ. ಅಷ್ಟು ಕಠಿಣ ಐತೆ. ಅಷ್ಟಾಂಗ ಯೋಗವನ್ನು ಸಾಧಿಸಿ ನಿರ್ವಿಕಲ್ಪ ಸಮಾಧಿಯನ್ನು ಅನುಭವವನ್ನು ಪಡೆದ ಯೋಗಿಗಳು ಸಹ ದರ್ಶನವಾಗಿಲ್ಲ. ಅಷ್ಟಾಂಗ ಯೋಗ ಒಂದೇ ಅಂಗ ಸಾಧನೆ ಮಾಡೋದ್ರಾಗ ಜನ್ಮ ಹೋಗ್ತಾವ. ಯೋಗ ಅಂದ್ರೆ ಅಷ್ಟಾಂಗ ಯೋಗಗಳಲ್ಲಿ 8 ಪ್ರಕಾರ ಹೇಳ್ಕೊಂಬಂದಾರ. ಒಂದು ಸಾಧನೆ ಮಾಡೋದ್ರಾಗ ಅಷ್ಟು ಕಠಿಣ ಐತದ. ಸಾಮಾನ್ಯ ಯಮ ನಿಯಮ ಇವು ಒಂದು ಯಮದಲ್ಲಿ 10 ಗುಣ ಸಾಧನ ಮಾಡೋದ್ರಾಗ ನೆಲಕ್ಕೆ ಬಿದ್ದು ಹೋಗ್ಬಿಡ್ತಾನ ಮನುಷ್ಯ. ಅಷ್ಟು ಕಠಿಣ ಇದಾವೆ ಸಾಧನ ಮಾಡೋದು. ಅಷ್ಟು ಸುಲಭದ ಮಾತಲ್ಲ. ಸುಮ್ಮನೆ ಯೋಗ ಅಂದ್ರೆ ಅದೊಂದು ಶಬ್ದದಲ್ಲಿ ಭಾಳ ಸರಳ ಆದದ. ಅನುಸರಿಸಣೆ ಮಾಡೋಕೆ ಹೋದಾಗ ಒಂದು ಎಳೆಕೆ ಮಾಡಿದರೂ ಕೂಡ ಒಂದಲ್ಲ 8 ಅಂಗಗಳನ್ನು ಸಾಧಿಸಿದ ಏನಾಗ್ತದ, ಸಮಾಧಿ ಸ್ಥಿತಿ ಪ್ರಾಪ್ತಿ ಆಗ್ತದೆ. ಸಮಾಧಿ ಯಾವುದು ಪ್ರಾಪ್ತಿ ಆಗ್ತದ? ನಿರ್ವಿಕಲ್ಪ ಸಮಾಧಿ. ನಿರ್ವಿಕಲ್ಪ ಸಮಾಧಿ ಅಂದ್ರೆ ಯಾವುದು? ಜ್ಞಾನ ಸಮಾಧಿ ಅಲ್ಲ, ಅದು ಜ್ಞಾನದ ಸಮಾಧಿ ಅಲ್ಲ. ಜ್ಞಾನದಿಂದ ನಿರ್ವಿಕಲ್ಪ ಸಮಾಧಿ ಯಾರಿಗೆ ಆಗ್ತದ ಅವನಿಗೆ ಜೀವನ್ಮುಕ್ತ ಅಂತ ಶಾಸ್ತ್ರ ಕರೀತದ. ಯೋಗದಿಂದ ನಿರ್ವಿಕಲ್ಪ ಸಮಾಧಿ ಅಂದ್ರೇನು? ಮನುಷ್ಯನ ಕಲ್ಪನೆಗಳನ್ನು ಎಲ್ಲ ನಾಶ ಮಾಡಿಕೊಂಡು ಸಹಜ ಜಡ ಅವಸ್ಥೆಯಲ್ಲಿ ಇರ್ತಕ್ಕಂಥ ಸ್ಥಿತಿ ಅದು. ನಿಮ್ಮ ಮನಸ್ಸು ನಮ್ಮದು ಒಂದು ಕ್ಷಣ ಇಲ್ಲ ಅಂದ್ರೆ ಏನಾಗ್ತೀವಿ ನಾವು? ಜಡ ಕಲ್ಲು ಕಟ್ಟಿಗೆ ಆದಂಗೆ ಇರ್ತೀವಿ. ಎಲ್ಲರಿಗೂ ಅನುಭವ ಅದ. ನಿದ್ದೆಗೆ ಏನಾಗಿವಪ್ಪ? ಕಲ್ಲು ಕಟ್ಟಿಗೆ ಆದಂಗೆ ಬಿದ್ದೀವಿ. ಏನು ಜ್ಞಾನ ಆಯ್ತೇನು ನಮ್ಗೆ? ನಾ ಪರಮಾತ್ಮ, ನಾ ಬ್ರಹ್ಮಿನಿ, ನಾ ಆತ್ಮೀನಿ ಎಂಬುದು ಅನುಭವ ಏನೋ ಆಯ್ತೇನು ನಮ್ಗೆ? ಇಲ್ಲ. ಮತ್ತೆ ಎದ್ದರೆ ಮೊದಲಿನಂತೇನೆ ಇವಿ. ಸಮಾಧಿ ಆಗಿಲ್ಲ, ಅವರು ಮಾಡಿಲ್ಲ ಸಮಾಧಿ. ನಿದ್ದೆಗೆ ಎಲ್ಲರಿಗೂ ಸಮಾಧಿ ಅನುಭವ ಅದ. ಏನು ಯೋಗ ಮಾಡಿವದಕ್ಕೆ? ಭಾಳ ಕಠಿಣ ಯೋಗ ಮಾಡಿವೇನಿಲ್ಲ, ಅದು ಆಗ್ಯದ. ಅದರಂಥ ಸ್ಥಿತಿ ಪ್ರಾಪ್ತಿ ಆಗ್ತದೆ ಅಷ್ಟೇ ಹೊರತು ಅದಕ್ಕಿಂತ ಹೆಚ್ಚಿಂದು ನಿನಗೆ ಸಾಧನ ಅಲ್ಲ. ಅಂಥವರು ನಿರ್ವಿಕಲ್ಪ ಸಮಾಧಿಯನ್ನು ಸಾಧಿಸಿರುವಂಥ ಯೋಗಿಗಳು. ಆದರೆ ಇಲ್ಲಿ ನಿದ್ದೆಗೆ ಎಲ್ಲರಿಗೆ ಆಗ್ತದ. ಅವರು ಸಾಧನ ಮಾಡಿ ಆ ಸ್ಥಿತಿ ಪಡ್ಕೊಂಡಿರುವುದರಿಂದ ಅವ್ರಿಗೆ ಸಿದ್ಧಿ ಪ್ರಾಪ್ತಿ ಆಗ್ತಾವೆ. 8 ಅಂಗಗಳನ್ನು ಸಾಧಿಸಿದವನಿಗೆ ಅಷ್ಟ ಅಣಿಮಾದಿ ಸಿದ್ಧಿಗಳು ಅಂತ ಬರ್ದಾರ.
ಈ ಜಗತ್ತಿನಾಗ ಯೋಗ, ಈ ಕಲಿಯುಗದಾಗ ಯೋಗ ಮಾಡೋದೇ ಭಾಳ ದುರ್ಲಭ ಅಂತ ಬರ್ದಾರ ಅವರು. ಏನು ಕಲ್ತಿಲ್ಲ ಅದ್ರಿಗೆ ನಮಗೆ ದೊಡ್ಡದಾಗ್ಯದ. ಬರೀ ಒಂದು ಲಿಂಬೆಹಣ್ಣು ಮೆಣಸಿನ್ಕಾಯಿ ಮಂತ್ರಿಸ್ಕೊಡೋರೆ ನಮಗೆ ದೊಡ್ಡ ತಲೆ ಮೇಲೆ ಏರಿ ಕುಂತಾರೆ. ನಾವು ಅವ್ರನ್ನ ದೊಡ್ಡವ್ರು ಅಂತ ತಿಳ್ಕೊಂಡೀವಿ. ಅಷ್ಟಾಣಿಮಾದಿ ಸಿದ್ಧಿಗಳಂದ್ರೆ ಸಾಮಾನ್ಯ ಸಿದ್ಧಿ ಅಲ್ಲ ಅವು. ಅಂಥ ಸಿದ್ಧಿ ಪ್ರಾಪ್ತಿ ಮಾಡಿದವ್ರು ಈ ಲೋಕದಾಗ ಏನೋ ನಿತ್ತಂದ್ರೆ ಜಗತ್ತೆಲ್ಲ ಆ ಕಡೆ ಮಾರೆ ಮಾಡಿ ಕುಂದ್ರಂಗೈತೆ. ಏನು ಈ ಕಡೆ ನೋಡೋರಿಲ್ಲ. ಈಗಿನ ಕಾಲದಾಗ ಅದು ಸಿಗೋದನ್ನು ಭಾಳ ದುರ್ಲಭ. ಇಷ್ಟೆಲ್ಲ ಹೇಳ್ತಾರ. ಅಂಥವ್ರಿಗೆ ಅದು ಸಾಧನ ಆಗಿಲ್ಲ ಅಂದಮೇಲೆ ಇನ್ನು ಉಳಿದವ್ರದ್ದು ಏನು ದೊಡ್ಡ ಮಾತು ಐತೆ ಅಂತಾರೆ ಅವರು. ಒಂದು ಸಲ ಸಿದ್ಧಾರೂಢರ ಸನ್ನಿಧಾನದಲ್ಲಿ ಅನೇಕ ಮಹಾತ್ಮರು ಆಗಿನ ಕಾಲದಾಗ ಜ್ಞಾನಕ್ಕೂ ಯೋಗಕ್ಕೂ ಏನು ವ್ಯತ್ಯಾಸ ಅಂತ ಹೇಳೋದಕ್ಕೆ ಇದು ಒಂದು ದೃಷ್ಟಾಂತ. ನಾವೇನು ಭಾಳ ಸಾಧನ ಮಾಡ್ಯಾರ, ಭಾಳ ಕಷ್ಟಪಟ್ಟಾರ್ರಿ ಅವರು. ಹಗಲು ರಾತ್ರಿ ಸಮಾಧಿಯಲ್ಲಿ ಕುಂತಾರ, ಬಹಳ ಏಕಾಗ್ರ ಇದಾರ, ಬಹಳ ಇದೈತೆ ಅಂತ ನಮ್ಗೆ ಅನಿಸ್ತದೆ. ಸಹಜ ಅನಿಸ್ತದೆ ನಮ್ಗೆ. ನಮ್ಮ ನಿತ್ಯಚರ್ಯವಾಗಿರುವಂಥ ವೃತ್ತಿಗಳನ್ನು ಬಿಟ್ಟು ಬೇರೆ ವೃತ್ತಿ ಹಿಡಿದಾಗ ವಿಶೇಷ ಅನಿಸ್ಬಿಡ್ತದೆ ನಮಗೆ. ನೀವು ಒಂದು 2-3 ದಿವಸ ಇಲ್ಲಿ ಬಂದು ಸುಮ್ಮನೆ ಮಾತಾಡ್ಲಾರ್ದಂಗೆ ಕುಂದ್ರಿ, 4ನೇ ದಿವಸ ನಾವೇ ಪ್ರಾರಂಭ ಮಾಡ್ತೀವಿ. ಈಗ ಅಂತ ಬದಲಾವಣೆ ಆಗ್ಯಾನ ನೋಡಿ, ಯಾಕೆ ಬೇರೆ ಆಗ್ಯಾನ ನೋಡಿ. ನಮಗೆ ಅದು ನಿತ್ಯಚರ್ಯ ವೃತ್ತಿ ಬೇರೆ ಅನಿಸ್ಬಿಡ್ತದೆ. ಅಂದ್ರೆ ವಿಶೇಷ ಅನಿಸ್ತದೆ, ಏನೋ ಒಂದು ವಿಶೇಷ. ಹಂಗಿರಂಗಿಲ್ಲ ಅದು. ಜ್ಞಾನದಲ್ಲಿ ಹಂಗಿಲ್ಲ, ಅದು ಸಹಜ ಇರ್ತದೆ ಯಾವಾಗಲೂ. ಹಿಂಗ ಅಲ್ಲಿ ಒಬ್ಬ ಯೋಗ ಮಾಡೋನಿದ್ದ, ಒಬ್ಬ ಸಾಮಾನ್ಯ ಮನುಷ್ಯ ಯೋಗ ಮಾಡ್ತಕ್ಕಂಥ ಸಮಾಧಿ ಸ್ಥಿತಿ ಅಥವಾ ಹೆಂಗೆ ಮಾಡ್ತಂದ್ರೆ ನಿತ್ಯ ತನ್ನ ಪ್ರಾಣವನ್ನು ಸ್ತಂಭ ಮಾಡಿ ಅನೇಕ ದಿವಸ ಹಿಂಗೆ ವೃತ್ತಿ ಬೆಳೆಸಿದ್ದ. ಆ ವೃತ್ತಿಯಿಂದ ಅವನು ತಾಸುಗಟ್ಟಲೆ 2-2 ತಾಸು 3-3 ತಾಸು ತನ್ನ ಪ್ರಾಣವನ್ನು ಕುಂಭಕ ಮಾಡ್ತದ. ಜನರಿಗೆ ಇದು ಒಂದು ವಿಶೇಷ ಆಶ್ಚರ್ಯ ಅನಿಸುತ್ತೆ. ಎಷ್ಟು ದೊಡ್ಡದು ಪ್ರಾಣ ಕುಂಭಕ ಮಾಡೋದು ಸಾಮಾನ್ಯ ಕೆಲಸ ಏನಂತ. ಬರ್ತಾ ಅದು ಎಲ್ಲಿಗೆ ಮುಟ್ತೀವಿ ಅಂದ್ರೆ 4 ದಿವಸ 5 ದಿವಸಕ್ಕೆ ಬಂದು ನಿಂತ್ಕಂತ. ಅವನಿಗೆ ಅದೊಂದು ವಿದ್ಯೆ ಯೋಗದಿಂದ ಪ್ರಾಪ್ತಿಯಾಗಿತ್ತು. ಅವಾಗ ಜನ ಎಲ್ಲ ಆ ಕಡೆ ಮಾರೆ ಮಾಡಿ ಕುಂತರು. ಈ ಮಠದಲ್ಲಿಗೆ ಬರೋರು, ಸಿದ್ಧಾರೂಢರು ಮಠದಲ್ಲಿಗೆ ಬರೋರೆಲ್ಲರೂ ಆ ಕಡೆ ಹೋಗ್ತಿದ್ರು. ಅವನೇನು ಮಾಡಿಬಿಟ್ಟ, ಇದೇ ಜನದ ಬಲ ಐತಂತ ತಿಳ್ಕೊಂಡು ನೆಲ ತೋಡ್ರಿ, ತೆಗ್ಗಿನಾಗ ನಾ ಕುಂದಿರ್ತೀನಿ, ಇಷ್ಟು ದಿವಸ ನಾ ಕುಂದಿರ್ತೀನಿ, ಎಲ್ಲ ಮಣ್ಣು ಮುಚ್ಚಿ ಬಂದೋಬಸ್ತ್ ಮಾಡಿ ಹೋಗ್ರಿ, ಇಷ್ಟು ದಿವಸ ಆದ್ಮೇಲೆ ತೆರೀರಿ, ತೆರೆದು ಇಂಥ ಜಾಗದಾಗ ಇಂಥ ವಸ್ತುನ ಸ್ಪರ್ಶ ಮಾಡ್ರಿ, ನನಗೆ ಎಚ್ಚರ ಆಗ್ತದೆ ಅಂತ ಹೇಳಿ ಕುಂತ್ಬಿಟ್ಟ. ಆವಾಗ ಇದೇ ಪ್ರಕಾರ ಅಲ್ಲಿ ಇದ್ದವರೆಲ್ಲರೂ ಮಾಡಿದರು. 4-5 ದಿವಸ ಅದ್ರ ಒಳಗಿದ್ದವು ಮಣ್ಣಿನಾಗ ಎಲ್ಲ ಮಣ್ಣು ಮುಚ್ಚಿ ಪ್ಯಾಕ್ ಮಾಡಿದ್ರು ಅವರು ಬಂದೋಬಸ್ತ್. 5 ದಿವಸ ಆಗೋಣ ಜನ ಜಾತ್ರೆ. ಮತ್ತೆ ಇನ್ನೇನು 5 ದಿವಸ ಆಯ್ತು ಮಣ್ಣಾಗ ಇದ್ದಾನ, ಹಂಗೆ ಬರ್ತಾನಂತ. ಹಂಗ ಎಂಥದ್ದು ಸಾಧನ ಮಾಡ್ಯಾನ, ಎಷ್ಟು ದೊಡ್ಡ ಸಾಧನ ಮಾಡಿ. ಮಂದಿ ಏನ್ರಿ ಜನಕ್ಕೆ ಏನು ಬೇಕಾಗ್ಯದ, ಒಂದಿದ್ರೆ 4 ಹೇಳೋದು. ನೀವು ಹಿಂಗೆ ಹೇಳ್ರಿ ಸುಮ್ಮನೆ ಹೋಗಿ ಹಿಂಗೆ ಮಾಡಕತ್ತಾರಂತ ಹೇಳ್ಬಿಟ್ರೆ ನಾಳೆ ಲೈನ್ ನಿಂದರ್ಲು ಕೇಳ. ಇದಕ್ಕೆ ಜಲ್ದಿ ಮೆಸ್ತಾರ. ಅದಕ್ಕೆ ಅವರು ಸರ್ವಜ್ಞ ಹೇಳ್ತಾನ ಏನಂತಂದ್ರೆ, ಗಂಧವ ತೇದಲ್ಲಿ ಒಂದು ನೊಣವನ ಕಾಣೇನು, ಸಂಧಿಸಿ ಮಲ ಬಿಡುವಲ್ಲಿ ನೊಣಮುತ್ತರೊಂದವ ನೋಡು ಸರ್ವಜ್ಞ. ಚಲೋ ಗಂಧದ್ದನ್ನು ತೇದದಂದ್ರೆ ತಿಕ್ಕಿದೇವು ಅಂದ್ರೆ ಅಲ್ಲಿ ಒಂದು ನೊಣ ಬಂದು ಕೂಡಂಗಿಲ್ಲ. ಅದು ಗಂಧ ಬಹಳ ವಿಶೇಷ ಅದ, ಸುಗಂಧ ಐತೆ, ಅದನ್ನು ಸೇವನೆ ಮಾಡ್ತದೆ ನೊಣ ಇಲ್ಲ. ಅದೇ ಸ್ವಲ್ಪ ಹೊರಗೆ ಬಾತ್ರೂಮ್ ಗೀತ್ರೂಮ್ ಮಾಡಿದಲ್ಲಿ ಹೋಗಿ ಕುಪ್ಪೆ ಕುಂತಿರ್ತಾವ ನೊಣ ಅದ್ರ ಮೇಲೆ. ಅದರಂಗ ಈ ಜಗತ್ತಿನಾಗ ಜನರು ಯಾವುದು ನಾಶ ಆಗ್ತದ, ಯಾವುದು ಸತ್ಯ ಅಲ್ಲ, ಅದರಲ್ಲೇ ಹೋಗಿ ಕುಪ್ಪೆ ಕುಂದಿರ್ತಾರೆ. ಇಂಥಲ್ಲಿ ಬಂದು ಕೇಳ್ರಪ್ಪ, ಏನೈತೆ ಅದ್ರಲ್ಲಿ, ಬರೀ ಹೇಳ್ತಾರ ಕೇಳ್ತಾರೆ, ಏನಾಗ್ತದೆ ಅದರಿಂದ ಅಂತೀವಿ. ಸಹಜ ಅದು ಅನಿಸದೆ. ಹಂಗೆ ಇವು ಒಂದು ನಮ್ಮಂತವ್ರು 1-2-3 ಶಾಸ್ತ್ರ ಕೇಳಕ್ಕೆ ಹೋಗಿದ್ರು ಸಿದ್ಧಾರೂಢರಲ್ಲಿ. ಕೇಳಿದ್ರಂತ ಏನಪ್ಪ ಅಂತ, ಅಷ್ಟು ಸಾಧನ ಮಾಡ್ಯಾನ, 5 ದಿವಸ ಆಯ್ತು ಒಳಗೆ ಕುಂತಾನ, ಹೋಗಿ ನೋಡ್ಕೊಂಡ್ ಬರಿತಾವ ಹೋದ್ರಂತ. ಅಲ್ಲಿ ಅವತ್ತು ತೆಗೆದಿತ್ತು ಹೊರಗೆ, ತೆಗೆದ್ರಂತ. ತೆಗೆದ ಮೇಲೆ ಎಲ್ಲ ಕುಂದಿರಿಸಿದ್ರು. ಹೊರಗೆ ತೆಗೆದು ಅದು ಸ್ವಲ್ಪ ಹೇಳಿದ್ದಾವ, ಹಿಂಗೆ ಮಾಡ್ರಿ ನಾನು ಎಚ್ಚರ ಹಾಕ್ತೀನಿ. ಹಂಗೆ ಮಾಡಿದಾಗ ಎಚ್ಚರ ಆಯ್ತು. ಎಚ್ಚರ ಆದ್ಮೇಲೆ ಎಲ್ಲ ಮಂದಿ ನಾನು ನೀನು ಇಂಥವ್ರು ಎಲ್ಲಿ ಸಿಗಬೇಕು ಯೋಗಿಗಳು, ಇವ್ರ ದರ್ಶನ ಆದ್ರೆ ಸಾಕು ನಾವು ಮುಕ್ತರಾಗ್ತೀವಿ ಅಂತಂದು ಏನಿಬ್ಬರು ಶಾಸ್ತ್ರ ಕೇಳೋರು ಇದ್ದಾರಲ್ಲ, ಅವ್ರು ಹೋಗಿ ಮೊದಲು ನಮಸ್ಕಾರ ಮಾಡಿದ್ರಂತೆ. ನಮಸ್ಕಾರ ಆಯ್ತು ರೀ, ನಿಮ್ಮಂಥ ಪುಣ್ಯಾತ್ಮರು ಎಲ್ಲಿ ಸಿಗ್ತಾರ, ಇಂಥ ಜ್ಞಾನಿಗಳು ಎಲ್ಲಿ ಸಿಗ್ತಾರ, ನಿಮ್ಗೆ ಇಂಥ ಜ್ಞಾನ ಆಯ್ತಲ್ರಿ, ಏನು ಅನಿಸ್ತದೆ ಈ ಜ್ಞಾನದಿಂದ, ನಿಮ್ಗೆ ಎಷ್ಟು ಅನಿಸ್ತದ, ನಿಮ್ಮ ಶಾಸ್ತ್ರ ಏನೈತೆ ಅಂತ ಹೇಳ್ರಂಗ. ಹೋದವ್ರು ಕೇಳಕ್ಕೆ ಹೋದವ್ರು. ಅವಾಗ ಅಂದಂತ, ತಮ್ಮ ನೀ ಇಷ್ಟೆಲ್ಲ ಹೇಳ್ತಾರೆ, ಇದು ನನಗೆ ಗೊತ್ತೇ ಇಲ್ಲ ಅಂತ. ನಾನು ಶಾಸ್ತ್ರ ಕೇಳಿಲ್ಲ, ಅದು ಗೊತ್ತೇ ಇಲ್ಲ ನನಗೆ.
ಇದು ಮತ್ತು ಇದೆಲ್ಲ ಅಭ್ಯಾಸ ಇದೊಂದು ನಂದು ಕಲೆ ಮೊದಲಿಂದ ಮಾಡ್ಕೊಂತ ಬಂದಿನ ಅದು ಸಾಧನ ಆಗ್ಯದ. ಮುಂದಿನ ಗುರುಗಳು ಯಾಕೆ ಗುರು ಇಲ್ಲ ಪರಿಲ್ಲ, ನಾನು ಸುಮ್ಮನೆ ಇದನ್ನೊಂದು ಸಾಧನ ಮಾಡಿ. ಜ್ಞಾನ ಅಂದ್ರೆ ಯಾವ ಜ್ಞಾನ ನಮ್ಗೆ ಗೊತ್ತಿಲ್ಲ. ಜ್ಞಾನ ಅಂದ್ರೆ ಹಂಗೆ ನಾವು ಏನು ತಿಳಿಯಾರ್ದು ಅದು ನಮ್ಗೆ ದೊಡ್ಡದಾಗಿರ್ತದೆ. ಆದರೆ ಜ್ಞಾನ ಹೆಂಗೈತೆ ಅಂದರೆ ನಮ್ಮ ಸ್ಪಷ್ಟವನ್ನು ತೋರಿಸ್ಕೊಡ್ತದೆ. ನೀ ಹಿಂಗೆ ಇದ್ದಿ, ನಿಂದು ಹಿಂಗೆ ಐತೆ, ನಿನ್ನ ಸ್ವರೂಪ ಇದೇ ಐತೆ, ಇದನ್ನು ತಿಳಿದೆ ಅಂದರೆ ನೀ ಧನ್ಯನಾಗ್ತಿದ್ದಿ ಅಂತ ಇದ್ದಕ್ಕಿದ್ದಂಥ ವಿಷಯವನ್ನು ತಿಳಿಸಿಕೊಡುವಂಥದ್ದು ಯಾವುದು? ಜ್ಞಾನ. ಅಂಥ ಜ್ಞಾನ ನಮಗೆ ಲಭಿಸಬೇಕಾಗಿತ್ತಪ್ಪ ಅಂದ್ರೆ ಆ ಸದ್ಗುರುನಾಥನ ಕೃಪೆ, ಅವರಲ್ಲಿರುವಂಥ ವಿಶ್ವಾಸ, ಶಾಸ್ತ್ರದಲ್ಲಿರುವಂಥ ವಿಶ್ವಾಸ ಯಾರಿಗೆ ದೃಢ ಅದ ಅವ್ರು ಎಲ್ಲಿದ್ರೂ ಅಂಥ ಜ್ಞಾನವನ್ನು ಪಡೆದು ಕೃತಾರ್ಥರಾಗ್ತಾರೆ ಅಂತ ಹೇಳಿ ನನ್ನ ಶಾಸ್ತ್ರಕ್ಕೆ ಇಲ್ಲಿಗೆ ವಿರಾಮವನ್ನು ನೀಡೋಣ. ಗುರುಗಳು ಬಂದಾರ, ಮಂಗಲ ನಂಬರಿಗೆ ಹನುಮಂತ ದೇವರು ಕರ್ಕೊಂಬಂದು ಬಿಡಪ್ಪ ಗುರುಗಳು ಬರ್ತಾರೆ. ಅರವಿನಾರತಿ ಸ್ಮರಿಸುತ್ತ ಬೆಳಗಿರಿವರ ಗುರು ರಾಜನಿಗೆ, ಧರಣಿಯ ಜನರ ತಾಪವರಿಸಿದ ಗುರು ಶಿವ ಪುತ್ರನಿಗೆ, ನಿತ್ಯ ನಿರಂಜನ ನಿರುಪಮನಾದ ಅದ್ವೈತಾಚಾರ್ಯನಿಗೆ, ಸದ್ವತ್ವಂ ಸದ್ವಿಕ್ಕಿಲೆ ತಿಳುಪಿ ಸತ್ಯಾನಂದನಿಗೆ, ಗರಗದ ಶ್ರೀ ಗುರು ಮಡಿವಾಳೇಶ ವರದಿಂಜನಿಸಿದಗೆ, ಪರಮ ಸದ್ಗುರು ಶ್ರೀ ಸಿದ್ಧರೂಢರ ಕರುಣೆಯ ಕಂದನಿಗೆ, ವರ ನಿಜ ಗುಣ ವಿರಚಿತ ಶಾಸ್ತ್ರದ ಗುರುತನು ತಿಳುಪಿದಗೆ, ಮೆರೆಯುವ ಹುಬ್ಬಳ್ಳಿ ಶಾಂತಾಶ್ರಮದೋಳು ಅರುಷದಿ ವಾಸಿಪಗೆ, ಅರವಿನ ಆರತಿ ಸ್ಮರಿಸುತ್ತ ಬೆಳಗಿ ವರ ಗುರು ರಾಜನಿಗೆ, ಧರಣಿಯ ಜನರ ತಾಪವರಿಸಿದ ಗುರು ಶಿವ ಪುತ್ರನಿಗೆ. ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದುತಾಗೀತಂ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಬಸವಾನಂದ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಅಭಿನವ ಮಹಾರಾಜ್ ಕಿ ಜೈ. ಸಕಲ ಸಾಧು ಸಂತ ಕಿ ಜೈ. ಜಯ ಮಂಗಲಂ ಜಯ ನಮಃ ಪಾರ್ವತಿ ಶಿವ ಹರ